ಇನ್ನೊಂದು ನಿಮಗೆ ಡಿಸ್ಟ್ರಿಬ್ಯೂಷನ್ ಮುಂಚೆ ಸಿನಿಮಾ ಅದು ಡ್ಯೂರೇಷನ್ ಗೊತ್ತಿರಲಿಲ್ಲ. ನಿನ್ನೆ ಸಿನಿಮಾ ಡ್ಯೂರೇಷನ್ ಬಂದಾದ್ಮೇಲೆ ತುಂಬ ಚರ್ಚೆ ಆಗ್ತಾಯಿದೆ ಎಲ್ಲ ಕಡೆ. ಅಂದರೆ ಇತ್ತೀಚೆಗೆ ಬಂದಿರೋ ಸಿನಿಮಾಸ್ಗಳಲ್ಲಿ ಈ ಪರಭಾಷೆ ಆಗಿರ್ಬೋದು, ನಮ್ಮ ಸಲಾರು, ಅನಿಮಲ್, ತುಂಬ ಸಿನಿಮಾಸ್ಗಳು ಡ್ಯೂರೇಷನ್ನು 3 hours ಇವಾಗ ಮಿನಿಮಮ್ ಆಗೋಗ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಎಂಥ ದೊಡ್ಡ ಸಿನಿಮಾಗಳಿಗೂ ಸ್ವಲ್ಪ ಲ್ಯಾಗು, ಸ್ವಲ್ಪ ಲೆಂತ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಆಡಿಯನ್ಸ್ಗೂ ಸೆಟ್ ಆಗ್ತದೆ. ಇದು ಕೂಡ ಹತ್ತತ್ರ 2 hours 59 minutes ಇದೆ. ನಿನ್ನೆ ಗರುಣ್ ಸರ್ ಬೈಕ್ ಹೇಳಿದ್ದಾರೆ. ಇದು ಎಲ್ಲ ಒಂದು ಕಡೆ ನಮಗೆ ಲೆಂತ್ ಆಯಿತು ಅಂತ ಕೆಲವೊಬ್ಬರು ಮಾಡ್ತಾ ಇದ್ರು. ಅದಕ್ಕೆ ಏನು ಹೇಳ್ತೀರ ಸರ್ ಪ್ರತಿಕ್ರಿಯೆ? ನಿಮಗೆ ಗೊತ್ತಿದ್ದ ಇದು? ಅಲ್ಲ, ನನಗೆ ಒಂದು 2.25 ಮೇಲೆ ಇದೆ ಅಂತ ಸಿನಿಮಾ ಗೊತ್ತಿತ್ತು. ನನಗೆ 246 ಮೇಲೆ ಇದೆ ಅಂತ ನನಗೆ ಗೊತ್ತಿತ್ತು ಸಿನಿಮಾ. ಇವಾಗ ಹೆಂಗಾಗುತ್ತೆ ಅಂದರೆ, ಇವಾಗ ನೋಡಿ ಎನಿಮಲ್ ಬಂದ್ಬಿಟ್ಟು 321 minutes ಇದೆ. ಅದನ್ನೇ ಥಿಯೇಟ್ರಲ್ಲಿ ಅಷ್ಟು ಜನ ನೋಡಿದ್ರು. ಅದರಿಂದ ಲೆಂತ್ ಅನ್ನೋದು ಮ್ಯಾಟ್ರ್ ಅಲ್ಲ. ಸಿನಿಮಾದಲ್ಲಿ ಎಷ್ಟು ಆಡಿಯನ್ಸ್ನ ಬ್ಯುಸಿಯಾಗಿ ಇಟ್ಟಿರ್ತೀವಿ, ಎಷ್ಟು ಅವ್ರು ಡೈವರ್ಟ್ ಆಗದೆ ಇರೋ ಥರ ಒಳಗಡೆ ಇಟ್ಟಿರ್ತೀವಿ ಆಡಿಯನ್ಸ್ನ ಅನ್ನೋದೇ ತುಂಬ ಇಂಪಾರ್ಟೆಂಟು. ಅದರಿಂದ 3 hours ಅನ್ನೋ ಟೆನ್ಷನ್ ನನಗೇನಿಲ್ಲ. ಯಾಕೆಂತಂದರೆ ಇದರಲ್ಲಿ ಫೈಟ್ ಸೀಕ್ವೆನ್ಸು ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿದೆ ಫೈಟ್ ಸೀಕ್ವೆನ್ಸು. ರಾಮ್ ಲಕ್ಷ್ಮಣ್ ಅವ್ರು ಮಾಡಿದ್ದಾರೆ ಅಂತ ಗೊತ್ತು ನನಗೆ. ಅದರಿಂದ ಅಲ್ಟಿಮೇಟಾಗಿ ಫೈಟ್ ಸೀಕ್ವೆನ್ಸ್ ಇರೋದ್ರಿಂದ ಸಿನಿಮಾ ತುಂಬ ಬ್ಯುಸಿಯಾಗಿರುತ್ತೆ. ಕಂಟೆಂಟ್ ವೈಸು ತುಂಬ ಸ್ಟ್ರಾಂಗ್ ಇದೆ. ಕಂಟೆಂಟ್ ವೈಸು ತುಂಬ ಜನ ಆರ್ಟಿಸ್ಟ್ ಇದ್ದಾರೆ, ನೋಡಿದ್ರೇ ಗೊತ್ತಾಗುತ್ತೆ. ಜಗಪತಿ ಬಾಬು ಅವರಿದ್ದಾರೆ, ಅವಿನಾಶ್ ಅವರಿದ್ದಾರೆ, ಶ್ರುತಿ ಅವರಿದ್ದಾರೆ, ಅದಾದಮೇಲೆ ನಮ್ಮ ವಿನೋದ್ ಆಳ್ವ ಅವರಿದ್ದಾರೆ. ಈ ಥರ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಪಿಕ್ಚರಲ್ಲಿ. ಅದರಿಂದ ಬೇರೆ 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 ವಿಷಯಗಳು ಓಪನ್ ಆಗ್ತಾ ಇರುತ್ತೆ. ಬ್ಯುಸಿ ಇಟ್ಟಿರ್ತಾರೆ ಡೆಫಿನೆಟಾಗಿ. 100% ಲೆಂತ್ ಅನ್ನೋದು ತುಂಬ ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಅಂತ ನಾನು ಅನಿಸುತ್ತೆ. ಸರ್, ಇನ್ನೊಂದು ಪ್ರಶ್ನೆ ಏನಂತಂದರೆ, ನಿನ್ನೆಯಿಂದ ಟಿಕೆಟ್ ಬುಕ್ಕಿಂಗ್ ಆದಮೇಲೆ ಕೆಲವೊಬ್ಬರು ಏನಂದರೆ ಇತ್ತೀಚೆಗೆ ನಮ್ಮ ಸಲಾರು ಮತ್ತು ಡೊಂಕಿ ಎಲ್ಲ ಬಂದು ಅಲ್ಲಿ ಬಾಲಿವುಡಲ್ಲೆಲ್ಲ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ಥರ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿ ಇವರೇ ತುಂಬಿಸಿದ್ದಾರೆ ಫಸ್ಟ್ ಡೇನ. ಸೆಕೆಂಡ್ನೇ ಡೇ ನೋಡಿದ್ರೆ ಬುಕ್ಕಿಂಗೇ ಆಗಿಲ್ಲ. ಫಸ್ಟ್ ಡೇ ಮಾತ್ರ ಫುಲ್ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಅಂತ ಕೆಲವೊಬ್ಬರು ಇದು ಮಾಡ್ತಾ ಇದ್ದಾರೆ. ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೆ? ಇಲ್ಲ, ಆ ಥರ ಏನಿರೋದಿಲ್ಲ. ಫ್ಯಾನ್ಸ್ ಅನ್ನೋದು ಒಂದು ದೊಡ್ಡ ಇದೆ. ನೋಡಿ, ದರ್ಶನ್ ಸರ್ ಅವ್ರಿಗೆ ನೀವು ಈ ಪಿಕ್ಚರ್ಗೆ ಹಿಂಗೆ ಅಂತ ಹೇಳ್ತಿರಲ್ವ, ಕ್ರಾಂತಿ ಸಿನಿಮಾ ಫಸ್ಟ್ ಡೇ 351 ಶೋ ಬಂದ್ಬಿಟ್ಟು ಫಾಸ್ಟ್ ಫಿಲ್ಲಿಂಗ್ ಇತ್ತು. ಇದಕ್ಕೇನು ಹೇಳ್ತೀರಾ? ಹಾಗಂದರೆ ಎಲ್ಲದಕ್ಕೂ ಕಾಂಟ್ರವರ್ಸಿ ಮಾಡೋದು, ಎಲ್ಲದಕ್ಕೂ ಏನಾದರೂ ಒಂದು ತಪ್ಪು ಕಂಡು ಹಿಡಿಯೋದು ಫಸ್ಟು ನಾವು ಬಿಡಬೇಕು. ಓಕೆನಾ? ರಿಯಾಲಿಟಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇವಾಗ ಕ್ರಾಂತಿ ಟೈಮಲ್ಲಿ 351 ಶೋ ಫಸ್ಟ್ ಡೇ ಫುಲ್ ಇತ್ತು. ಅದರಿಂದ ಕಾರ್ಪೊರೇಟ್ ಬಂದು ಇದು ಮಾಡ್ತಾರೆ ಅವೆಲ್ಲ ಏನಿಲ್ಲ. ದರ್ಶನ್ ಸರ್ಗೆ ಕರ್ನಾಟಕದಲ್ಲಿ ಅಲ್ಟಿಮೇಟ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸುಮಾರು ಮಿನಿಮಮ್ ಒಂದು 10 ರಿಂದ 12 ಲಕ್ಷ ಜನ ಫ್ಯಾನ್ ಫಾಲೋವರ್ಸ್, ಹಾರ್ಡ್ ಕೋರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಒಂದು 12 ಲಕ್ಷ ಜನ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಆದ್ದರಿಂದ 12 ಲಕ್ಷ ಜನ ಟಿಕೆಟ್ನ ಬುಕ್ ಮಾಡಿದರೆ ಇನ್ನೂ ಇವತ್ತು ನನ್ನ ಪ್ರಕಾರ ಕ್ರಾಂತಿ ರೆಕಾರ್ಡ್ನ ಮುರಿತದೆ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಒಂದು 400 ಶೋ ಫಾಸ್ಟ್ ಫಿಲ್ಲಿಂಗಿಗೆ ಇವತ್ತು ಸಂಜೆ ಅನ್ನಿಸಲ್ಲಿ ಬರುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಆದ್ದರಿಂದ ಈ ಬುಲ್ಶಿಟ್ ಇದೆಲ್ಲ ಕಾರ್ಪೊರೇಟ್ ಅವರು ಬುಕ್ ಮಾಡ್ತಾರೆ ಇದೆಲ್ಲ ಏನಿಲ್ಲ. ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ ದರ್ಶನ್ ಸರ್ಗೆ, ಅವರೇ ಫ್ಯಾನ್ಸ್ಗಳೇ ಬುಕ್ ಮಾಡಿರೋದು.